ರವೀಂದ್ರ ರೇಷ್ಮೆ ಸರ್, ಒಳ ಮೀಸಲಾತಿ ಅನ್ನೋದು ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ನಂಬರ್ಸ್, ಇಟ್ ಇಸ್ ಆಲ್ಸೋ ಅಬೌಟ್ ನಂಬರ್ಸ್. ನಾನು ಒಪ್ಕೊಳ್ತೀನಿ, ಸಂಖ್ಯೆಗಳು ಮ್ಯಾಟ್ರ್ ಆಗ್ತವೆ, ಬಟ್ ಕೇವಲ ಸಂಖ್ಯೆಗಳಾಗಬಾರ್ದು ಅಂತ. ಒಬ್ಬ ತಾಯಿ ನನಗೆ 4 ಜನ ಮಕ್ಕಳಿದ್ದಾರೆ, 4 ಜನರಿಗೆ ನಾನು ಸಮಾನವಾಗಿ ಕೊಡ್ತೀನಿ ಅನ್ನೋದು ಅದು ನ್ಯಾಯ ಆಗೋದಿಲ್ಲ. 4 ಮಕ್ಕಳ ಪೈಕಿ ಯಾರು ಹಸ್ಕೊಂಡಿದ್ದಾರೆ, ಯಾರು ಕೃಶವಾಗಿದ್ದಾರೆ. ನೋಡಿ, ಕರ್ನಾಟಕದ ದಲಿತ ಸಮುದಾಯ ಮೊದಲು ತುಂಬ ಸಿಡಿಮಿಡಿಗೊಂಡಿದ್ದು ನಮ್ಮ ದೇವರಾಜರ ಕಾಲದಲ್ಲೇ. ಅವ್ರಿಗೆ ಹಿಂದುಳಿದ ಸಾಮಾಜಿಕ ನ್ಯಾಯದ ಹರಿಕಾರ, ಹಿಂದುಳಿದ ವರ್ಗದ ಎಲ್ಲ ಇದು ಉದ್ಧಾರಕ ಅಂತೆಲ್ಲ ಗುರುತಿಸ್ತಾರೆ. ಯಾವಾಗ ದೇವರಾಜರಸರು ಈ ಪರಿಶಿಷ್ಟ ಜಾತಿಗಳ ಪಟ್ಟಿಯಲ್ಲಿ ಈ ಬಂಜಾರ ಮತ್ತು ಬೋವಿ ಕಮ್ಯುನಿಟಿಗಳನ್ನು ಸೇರಿಸಿದ್ರು, ಆವಾಗಿಂದ ಅವ್ರಿಗೆ ಒಂಥರ ಒಳಗುದಿ ಇದ್ದೇ ಇತ್ತು. ಆಮೇಲೆ ಇದು ಹೆಚ್ಚು ಉಗ್ರವಾಗ್ತಾ ಬಂದಿದ್ದು ಯಾವಾಗ ಅಂತಂದರೆ ರಾಜಕೀಯ ಪ್ರಾತಿನಿಧ್ಯ. ಆ ಮೀಸಲು ಸೀಟುಗಳಿದಾವಲ್ಲ, ಲೋಕಸಭೆ ಮತ್ತು ವಿಧಾನಸಭೆ ಸೀಟುಗಳು, ಅನೇಕ ರಾಜಕೀಯ ಪಕ್ಷಗಳ ಧೋರಣೆ ಹೆಂಗೆ ಅಂತಂದರೆ ಇಲ್ಲಿ ಟಚಬಲ್ ಎಸ್ಸಿಗಳು ನಿಲ್ಲಿಸಿದ್ರು ಮಾತ್ರ ನಮ್ಗೆ ಓಟ್ ಬರುತ್ತೆ, ಅನ್ಟಚಬಲ್ ನಿಲ್ಲಿಸಿದ್ರು ಇವ್ರು ಲಿಂಗಾಯತರು ಬ್ರಾಹ್ಮಣರೆಲ್ಲ ಓಟ್ ಹಾಕಲ್ಲ ಅಂತ. ಈ ಥರದ ಧೋರಣೆಯಿಂದಾಗಿ ಬಹುಪಾಲು ಪರಿಶಿಷ್ಟ ಜಾತಿಗಳ ಸೀಟುಗಳೆಲ್ಲ ಬೋವಿ ಮತ್ತು ಲಂಬಾಣಿ ಸಮುದಾಯ ಸಿಗೋಕ್ಕೆ ಶುರುವಾಗ್ಬಿಡ್ತು. ಇನ್ನು ಶಿಕ್ಷಣದಲ್ಲಿ ಪ್ರಾತಿನಿಧ್ಯ ಮತ್ತು ನೌಕರಿಯಲ್ಲಿ ಪ್ರಾತಿನಿಧ್ಯ ಎಲ್ಲಿಂದ ಬರಬೇಕು? ಎಲ್ಲ ಅವ್ರಿಗೆ ಅವ್ರ ಧ್ವನಿ ಆಗ್ತಿತ್ತು, ಶಾಸಕಾಂಗದಲ್ಲಿ ಧ್ವನಿ ಆಗ್ತಿದ್ರಲ್ಲ, ಬರೀ ಅವರೇ ಇರ್ತಿದ್ರು. ಹಾಗಾಗಿ ಒಳ ಮೀಸಲಾತಿ ಬಗ್ಗೆ ಅವ್ರು ಹೋರಾಡ್ತಾನೆ ಬಂದರು. ಆಮೇಲೆ ಮುಂದೆ ಪಾಪ ಸದಾಶಿವ ಆಯೋಗ ಸಾಧ್ಯವಾದಷ್ಟು ಅಕ್ಯುರೇಟಾಗಿ ಒಂದು ಜಾತಿ ಗಣತಿ ಮಾಡೋ ಪ್ರಯತ್ನ ಮಾಡಿದರು. ತಮಗೆ ಲಭ್ಯವಿದ್ದ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲ ಎಷ್ಟಿತ್ತು ಕಟ್ಕೊಂಡ್ಬಿಟ್ಟು ಮಾಡಿದರು. ನಾನು ಅನ್ಸುತ್ತೆ ಇನ್ನು ಮುಂದೆ ಈ ಯಾರೇ ನಿವೃತ್ತ ನ್ಯಾಯಮೂರ್ತಿ ಈ ಸರ್ಕಾರ ಇಂಥ ಆಯೋಗಕ್ಕೆ ನೀವು ಅಧ್ಯಕ್ಷರಾದ್ರೆ ಒಪ್ಕೊಳ್ಳೋದಿಲ್ಲ ಅಂತ ಕಾಣುತ್ತೆ. ನೀವು ಅವ್ರು ಆಯೋಗ ಮಾಡ್ತೀರಿ, ಅವರು ಸಾಕಷ್ಟು ಪ್ರಚಾರ ಕೊಡ್ತೀರಿ, ಪಾಪ ಅವರು ಗೌರವಿತವಾಗಿ ತಂದು ತಮ್ಗೆ ವರದಿ ಒಪ್ಪಿಸ್ತಾರೆ, ಆಮೇಲೆ ಅದನ್ನು ಅವೈಜ್ಞಾನಿಕ ಅಂತ ಅಂದ್ಬಿಡ್ತಾರೆ. ಅಧ್ಯಯನ ವೈಜ್ಞಾನಿಕವಾಗಿರುತ್ತೆ, ಅನುಷ್ಠಾನ ಅವೈಜ್ಞಾನಿಕ ಅಂತ ಅಂದ್ಬಿಡುತ್ತೆ. ನಮ್ಮ ಜಾತಿನ ಸೇರಿಸ್ಬಿಟ್ರೆ ಅದು ವೈಜ್ಞಾನಿಕ, ಸೇರಿಸಿದ್ರೆ ಅವೈಜ್ಞಾನಿಕ. ಈ ಸಮುದಾಯಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಲಿಂಗಾಯತರಲ್ಲಿ ನಡೀತಿರೋದು ಅದೇ ಪಂಚಮಸಾಲಿ ಮತ್ತು ಇತರರ ನಡುವೆಲ್ಲ ಇದೇ ಥರದ್ದೇ. ನಮಗೆ ಇನ್ನೂ ಜಾಸ್ತಿ ಪಾಲು ಸಿಗಬೇಕು. ಬಟ್ ಒಂದೇನಿತ್ತಂದರೆ ಎಡಗೈನವ್ರಿಗೆ ಒಂದು ನೋವಿತ್ತು, ಇಲ್ಲ ಬಹುಪಾಲು ನಮ್ಮದು ಪರಿಶಿಷ್ಟ ಜಾತಿಗಳ ಲಾಭವನ್ನು ಆ ಬಂಜಾರ ಮತ್ತು ಬೋವಿಗಳು ಹೊರತುಪಡಿಸಿ ಬಲಗೈನವರೇ ಎಲ್ಲದರಲ್ಲೂ ಮೇಲ್ಗೈ ಸಾಧಿಸಿದ್ದಾರೆ ಅಂತಂದ್ಬಿಟ್ಟು. ಆಮೇಲೆ ಇವರು ಸದಾಶಿವ ಆಯೋಗ ಜಾತಿ ಸಮೀಕ್ಷೆ ಮಾಡಿದಾಗ ಅಂದರೆ ಜಾತಿ ಗಣತಿನೇ ಹೆಚ್ಚು ಕಡಿಮೆ, ಪ್ರಪೋರ್ಷನ್ ಆಫ್ ಪಾಪ್ಯುಲೇಷನ್ ವಾಸ್ ಹೈಯರ್. ಎಡಗೈನವರು ಬಲಗೈನವ್ರಿಗಿಂತ ಜಾಸ್ತಿ ಇದ್ದರು. ಅದರಿಂದಾಗಿ ಅವ್ರಿಗೆ ಒಂದು 0.5% ಜಾಸ್ತಿ ಮೀಸಲಾತಿ ಕೊಟ್ಟಿದ್ರು ಅವರು ಸದಾಶಿವ ಆಯೋಗದವರು. ಆಮೇಲೆ ಅಲೆಮಾರಿಗಳನ್ನ ಪ್ರತ್ಯೇಕವಾಗಿ ಗುರುತಿಸ್ಬಿಟ್ಟು ಅವ್ರು 1% ಅಂತ ಕೊಟ್ಟಿದ್ರು. ಆ 1% ನಿರಾಕರಿಸಿರೋದು ಇದೆಯಲ್ಲ, ಅದು ಭಾಳ ದೊಡ್ಡ ಇದು. ಅಲೆಮಾರಿ ಅಂದ್ರೆ ಅಡ್ರೆಸ್ ಇಲ್ದವರು ನೋಡಿ, ಹೇಗೆ ಹಂದಿಜೋಗಿ ಅಂತ ಅವ್ರ ಹೆಸರು ಅಂತ ಅವ್ರ ಜಾತಿ ಹೆಸರಲ್ಲಿ ಜಾತಿ ಸೂಚಕನೇ ಎಷ್ಟು ಕೀಳಾಗಿದೆ. ಕೆಲವರಿಗೆಲ್ಲ ಕಳ್ಳರು ಬಾಮಿದು. ನಾನು ಇನ್ನೊಂದು ಗೊತ್ತಿರಲಿಲ್ಲ, ನಮ್ಮ ಗದಗ್ನಲ್ಲಿ ನಮ್ಮ ಅಜ್ಜನ ಮನೆಯಲ್ಲಿ ಒಬ್ಬ ದತ್ತು ಜಾತ್ಕರ್ ಅಂತ ಕ್ಷೌರ ಮಾಡ್ಲಿಕ್ಕೆ ಬರ್ತಿದ್ರು. ಆ ಜಾತ್ಕರ್ ಸಮುದಾಯದ ಕುಲಕಸಬೆ ಏನು ಗೊತ್ತಾ? ಎಮ್ಮೆಗಳು ಕೂದಲು ಬೋಳಿಸೋದು. ಸೊ ಈ ಥರದ ಯಾವ್ದು ನಾವು ಕೀಳು ಅಂತಂತಿರ್ತೀವೋ. ಆಮೇಲೆ ಕೆಲವರೆಲ್ಲ ಮುಸ್ಲಿಮ್ರಾಗ್ಬಿಟ್ರು, ಆದರೂ ಕೂಡ ಅವರು ಕುಲಕಸಬು ಬದಲಾಗಲಿಲ್ಲ. ಕರಡಿ ಕಲಂದರ್ ಅಂತಂದು ಕರಡಿ ಆಡಿಸ್ಕೊಂಡ್ಬಿಟ್ಟು ಅವರು ಊರು ಅಲೆಮಾರಿ ಜೀವನ ನಡೆಸ್ತಿರ್ತಾರೆ. ಅಂಥವ್ರಿಗೆಲ್ಲ ಯಾವತ್ತು ಅವ್ರಿಗೆ ಮಾನ್ಯತೆ ಸಿಗುತ್ತೆ, ಯಾವತ್ತು ಅವ್ರ ಮಕ್ಕಳಿಗೆ ಶಿಕ್ಷಣ ಉದ್ಯೋಗ ಸಿಗ್ಲಿಕ್ಕೆ ಸಾಧ್ಯ? ಅಸೆಂಬ್ಲಿ ಕೌನ್ಸಿಲ್ ಅಂತೂ ಭಾಳ ದೂರನ ಆಯಿತು. ಸೊ ಇಂಥ ಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ಸ್ವಲ್ಪ ದಿಟ್ಟತನ ತೋರಿಸ್ಬೋದಾಗಿತ್ತು, ದಾಡಿಸಿತನ ತೋರಿಸ್ಬೋದಾಗಿತ್ತು. ಹೇಗಿದ್ರು ಅವ್ರನ್ನ ಅಹಿಂದ ನಾಯಕ ಅಂತ ಗುರುತಿಸ್ಬಿಟ್ಟಿದ್ದಾರೆ, ಎಲ್ಲ ವರ್ಗಗಳು ಗುರುತಿಸ್ಬಿಟ್ಟಿದ್ದಾರೆ. ಧೈರ್ಯ ಮಾಡ್ಬೋದಾಗಿತ್ತು. ಸದಾಶಿವ ಆಯೋಗಕ್ಕೆ ಯಾಕೆ ಅಪಚಾರ ಮಾಡಿದ್ರು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಕೋರ್ಟ್ನಲ್ಲಿ ಸಮಸ್ಯೆ ಇದೆ ಅಂತ, ಕೋರ್ಟ್ನಲ್ಲಿ ಸಮಸ್ಯೆ ಅದು ಪ್ರತಿ ಸಾರಿ ಹೇಳ್ತಾರೆ. ಕೋರ್ಟಲ್ಲಿ ಭಾಳ ನೀವು ಹಾಕ್ಸ್ಬಿಡೋದು ಕೇಸು, ನಿಮಗೆ ಇಡ್ತೀವಿ ಅಂದ್ರಲ್ಲ, ರಾಜಕೀಯವಾಗಿ ಅನಾನುಕೂಲವಾಗಿದ್ದಾಗ ಕೋರ್ಟ್ಗೆ ಹೋಗ್ಬಿಟ್ಟು ಸ್ಟೇ ತಂದ್ಬಿಟ್ರೆ ಮುಗಿದೋಯ್ತು, ಕೋರ್ಟ್ ಕಡೆ ತೋರಿಸ್ಬಿಡ್ತಾರೆ. ಹಾಗಾದ್ರೆ ಬಸವರಾಜ ಬೊಮ್ಮಾಯಿ ಅವ್ರು ಹೆಂಗೆ ಧೈರ್ಯ ಮಾಡಿದ್ರು? ಅದು ಇವನ್ 50% ಸೀಲಿಂಗ್ ಕೂಡ ಮೀರಿ ಹೋಗ್ಬಿಟ್ಟಿತ್ತು. ಯಾಕಂದ್ರೆ 17+7% 24% SC ಮೀಸಲಾತಿ ಬಂದ್ಬಿಡ್ತು. ಅದರಿಂದ 50% ಜಾಸ್ತಿ ಆಗೇ ಆಗ್ತಾ ಇತ್ತು. 27% OBCಗೆ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಅಂತ. ಬಟ್ 4 ವರ್ಷದ ಅನುಷ್ಠಾನದಲ್ಲಿ ಇತ್ತು. 17% ಪರಿಶಿಷ್ಟ ಜಾತಿಗಳಿಗೆ, 7% ಪರಿಶಿಷ್ಟ ಪಂಗಡಗಳಿಗೆ ಇತ್ತು. 4 ವರ್ಗೀಕರಣ ಮಾಡಿದ್ರು. ಸದಾಶಿವ ಆಯೋಗ ಏನು ಹೇಳಿತ್ತು ಅದನ್ನೇ ಹೆಚ್ಚು ಕಡಿಮೆ ಅದನ್ನೇ ಮಾಡಿದ್ರು ಅವರು. ಚಾಲ್ತಿಯಲ್ಲಿ ಇದನ್ನು ಸ್ಥಗಿತಗೊಳಿಸಿದ ಮೇಲೆ ಈಗ ಕಡಿಮೆ ಆಗ್ಬಿಡುತ್ತೆ. ಮತ್ತೀಗ ಅವ್ರಿಗೆ ಸಿಗುವ ಅವಕಾಶಗಳ ಪ್ರಮಾಣ ಕಡಿಮೆ ಆಯಿತು. ಅದರಿಂದ ಸಿದ್ದರಾಮಯ್ಯನವರು ರಿಸ್ಕ್ ತಗೊಳ್ಳೋದಿಲ್ಲ. ಆಮೇಲೆ ಇವತ್ತು ಇನ್ನೊಂದು ಭಾಳ ತಮಾಷೆ ಏನು ಅಂತಂದರೆ, ಅವತ್ತು ಹಿಂದೊಂದು ಮೀಸಲಾತಿ ತೊಗೊಂಡಿದ್ರಲ್ಲ ನಿರ್ಧಾರ, ಅದು ಭಾಳ ವಿವಾದಾತ್ಮಕವಾಯಿತು. ಅವತ್ತು ಇದೇ ಆಂಜನೇಯ ಹೋಗ್ಬಿಟ್ಟು ಸಂಭ್ರಮ ಪಟ್ಟಿದ್ರು. ಕೆಂಗಲ್ ಮತ್ತು ಸ್ಟ್ಯಾಚುರ್ ಆಳೆತ್ತರದ ಹಾರ ಹಾಕಿಬಿಟ್ಟು ಡೋಲ್ ಬಾರಿಸಿದ್ರು. ಮತ್ತು ಇವು ಉಳಿದವರೆಲ್ಲ ಅವ್ರ ಸಮುದಾಯದವರು ಅವ್ರು ಬೈದ ಮೇಲೆ ಸುಮ್ಮನಾಗಿದ್ರು. ಇವತ್ತು ಪೇಡೆ ಹಂಚ್ತಾ ಇದ್ದಾರೆ. ಅವತ್ತು ಹಾರ ಹಾಕಿ ಸಂಭ್ರಮ ಪಟ್ಟಿದ್ರು, ಪೇಡೆ ಹಂಚ್ತಾರೆ. ಯಾಕೆ ಹಂಚ್ತಿದ್ದಾರೆ ಅಂತ ಖಂಡಿತವಾಗೂ ಎಡಗೈದವ್ರಿಗೂ ಇಲ್ಲಿ ನ್ಯಾಯ ಸಿಕ್ಕಿಲ್ಲ. ಅಲೆಮಾರಿಗಳಿಗಂತೂ ಪೂರ್ತಿ ಬಲಿ ಹಾಕ್ಬಿಟ್ರು, ಅವ್ರಿಗೆ ಅಸ್ತಿತ್ವ ನಿಲ್ದಂಗೆ ಮಾಡಿಬಿಟ್ರು. ಸರ್, ಈಗ ನಮ್ಮ ಕಳೆದ ಸರ್ಕಾರದಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿ ಶ್ರೀ ಬಸವರಾಜ ಬೊಮ್ಮಾಯಿರವರು ಪರಿಶಿಷ್ಟ ಜಾತಿಗೆ 15 17 ಮಾಡಿದರು, 3ರಿಂದ 7 ಮಾಡಿದರು. ಈಗ ಅವ್ರು ಯಾವ ಪ್ರಮಾಣದಲ್ಲಿ ಕೊಟ್ಟಿದ್ರು ಹೇಳಿ ವರ್ಗೀಕರಣ? ಅದಾಗಲೇ ಹೇಳಿದೆ ಸರ್, 6, 6, 4, 1 JC ಮಾಧುಸ್ವಾಮಿ ಉಪಸಮಿತಿಯಲ್ಲಿ ಕೊಟ್ಟಂಥದ್ದು.
ಅದಾದಮೇಲೆ ಮುಂದುವರೆದ ಭಾಗವಾಗಿ ಈ ಸರ್ಕಾರ 9th ಶೆಡ್ಯೂಲ್ದು ಏನು ಮೊನ್ನೆ ಈಗ ಹೈಕೋರ್ಟಲ್ಲಿ ಒಂದು ಸೀಲಿಂಗ್ ಮಿತಿ ಇದೆ 50% ದಾಟಬಾರ್ದು ಅನ್ನೋದಕ್ಕೆ, ಅದನ್ನು 9th ಶೆಡ್ಯೂಲ್ನ ವಿಚಾರ ಪ್ರಸ್ತಾಪ ಮಾಡ್ತು ಸರ್ಕಾರ. ಅದು ಏನಕ್ಕೆ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ ಏನು 1992 ಮಂಡಲ್ ಕೇಸ್ ಇದೆ, ಆ ವಿಚಾರವಾಗಿ ಪ್ರಸ್ತಾಪ ಮಾಡ್ತು. ಆದರೆ ಒಂದು ಸರ್ಕಾರ ತಿಳ್ಕೋಬೇಕು, ಸರ್ಕಾರಕ್ಕೆ, ಈ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಒಂದು ಸಾಮಾಜಿಕ ನ್ಯಾಯ ವಿಶೇಷವಾಗಿ ಶೋಷಿತ ದಮನಿತ ದಲಿತ ಸಮುದಾಯಗಳಿಗೆ ನೀಡಬೇಕು ಅನ್ನೋ ಬದ್ಧತೆ, ಕಾಳಜಿ, ಕಳಕಳಿ ಇದ್ರೆ ಇದನ್ನು 50% ಮೀರಿ 56% ಕೊಡಬಹುದಿತ್ತು. ಆದರೆ ಇವರು ಸರಿಯಾದ ರೀತಿಯಲ್ಲಿ ವಾದ ಮಂಡನೆ ಮಾಡಲಿಲ್ಲ, ಇವತ್ತು ಅಫಿಡವಿಟ್ ಸಲ್ಲಿಸಲಿಲ್ಲ. ಇವತ್ತು ಇದರಲ್ಲಿ ಹೈಕೋರ್ಟ್ ಅಲ್ಲಿ ಎಷ್ಟು ರಾಜ್ಯದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ 50% ಮೀರಬಾರದು, 50%. ಒಂದು 2-3 ಎಕ್ಸಾಂಪಲ್ ಕೊಡ್ತೀನಿ ಸರ್. ಜಾರ್ಖಂಡ್ ಅಲ್ಲಿ 60% ಇದೆ ಸರ್. ಅಲ್ಲಿ ಯಾಕಂದ್ರೆ ಒಂದು ಪರಿಶಿಷ್ಟ ಜಾತಿಗಳಿಗೆ ಅಲ್ಲಿ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋದಿದೆ. ಅಲ್ಲಿ 50% ಮಿತಿ ಇಲ್ಲ. ಜಾರ್ಖಂಡ್ ಅಲ್ಲಿ ST ಮತ್ತೆ SC ಸಮುದಾಯಗಳು ಜಾಸ್ತಿ ಇದೆ. ಅಲ್ಲಿ 60% ಈಗಲೂ ಚಾಲ್ತಿಯಲ್ಲಿದೆ. ಇವತ್ತು ತಮಿಳುನಾಡಲ್ಲಿ 69% ಇದೆ. ಇವರು ಯಾವ ರೀತಿಯಲ್ಲಿ ಸಮರ್ಪಕವಾಗಿ ವಾದ ಮಾಡಿ ಅಂಕಿಅಂಶಗಳನ್ನ ಇಟ್ಟು ಅಲ್ಲಿ ಜುಡಿಷಿಯಲ್ ಇದರಲ್ಲಿ ವಾದ ಮಾಡ್ತಾ ಒಂದು ಅಂಗೀಕಾರ ಅಥವಾ ಅನುಮೋದನೆ ತಗೊಳ್ತಾರೆ ಅನ್ನೋದ್ರ ಮೇಲೆ ಉಳಿದಿರೋಂಥದ್ದು. ಇಲ್ಲೂ ನೋಡಿ, ಇವತ್ತು 18% ಇಲ್ಲಿದೆ, 18.1% ಇದೆ. ಎಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲಿಗೆ ಆದ್ಯತೆ ಅದು ಇರೋಂಥದ್ದು OBCಗೆ. ಯಾವುದು ಮಂಡಲ್ ಕೇಸ್ ಆಯ್ತಲ್ಲ, ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಗೌರ್ಮೆಂಟ್ ಆಫ್ ಇಂಡಿಯಾ, 27% ಕೊಡಂಗಿಲ್ಲ ಅಥವಾ 50% ಕೊಡಂಗಿಲ್ಲ, ಅದು ಮೀರಂಗಿಲ್ಲ ಅಂತ ಹೇಳಿ ಸೀಲಿಂಗ್ ಹಾಕಿದ್ದು. ಆದರೆ ಪರಿಶಿಷ್ಟ ಜಾತಿಗೆ ಮೊದಲನೇ ಆದ್ಯತೆಗೆ ಜನಸಂಖ್ಯೆ ಜಾಸ್ತಿ ಇದ್ರೆ ನಿಮಗೆ 70% ಕೊಡ್ಬೋದು, ಅವಕಾಶ ಇದೆ. ಆದರೆ ಇವರು ಸಮರ್ಪಕವಾಗಿ ವಾದ ಮಂಡನೆ ಮಾಡಬೇಕು. ಅದರಲ್ಲಿ ಈ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.